पैसा ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಲಬುರಗಿ ಜಿಲ್ಲೆಯ ಕೊಟ್ನೂರು ಡಿ ಗ್ರಾಮದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಅವಮಾನಗೊಳಿಸಿ ಮಾನವ ಕುಲಕ್ಕೆ ಅವಮಾನ ಮಾಡಿ ಸಂವಿಧಾನ ಶಿಲ್ಪಿಗೆ ಹಾಗೂ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಹಾಗೂ ಹುಮ್ನಾಬಾದ್ ತಾಲೂಕಿನ ಉಚ್ಚಿಗೆರಟ್ಟಿ ಗ್ರಾಮದ ದಲಿತ ವಿದ್ಯಾರ್ಥಿಗೆ ಕೆಲವು ಕೋಮುವಾದಿ ಹುಡುಗರು ತಡೆದು ನಿಲ್ಲಿಸಿ ಬಾಯಿಗೆ ಬಂದಂತೂ ಬೈದು ಒತ್ತಾಯಪೂರ್ವಕವಾಗಿ ಜಯಶ್ರೀರಾಮ್ ಘೋಷಣೆಗಳನ್ನು ಹೇಳಿ ಇಲ್ಲೇ ಒತ್ತಾಯ ಹಾಕಿದ್ದಾರೆ. ತಮ್ಮ ಸಮಾಜದ ಪರಿಕಲ್ಪನೆ ಹೊಂದಿರುವ ಹಾಗೂ ಸರ್ವ ಜನರಿಗೂ ಸಮಾನತೆ ಭಾವವನ್ನು ತಿಳಿಸುವ ಸಂವಿಧಾನದಡಿಯಲ್ಲಿ ನಡೆಯುವ ಈ ದೇಶದಲ್ಲಿ ಕೆಲವು ಕೋಮುವಾದಿ ಶಕ್ತಿಗಳು ಈ ರೀತಿ ವರ್ತನೆ ಮಾಡುತ್ತಿರುವುದು ದೇಶಕ್ಕೆ ಮಾರಕವಾಗಿರುತ್ತದೆ. ಇಂತಹ ಪ್ರಕರಣಗಳು ದೇಶದಲ್ಲಿ ಮತ್ತೆ ಮರುಕಳಿಸುವಂತೆ ಎಚ್ಚರ ವಹಿಸಿ ಈ ಕೃತ್ಯ ಸಿಗಿರುವ ದೇಶ ವಿರೋಧಿ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೊಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇಂದು ಬೀದರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಸ್ತೆ ತಡೆ ಚಳವಳಿಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಗೃಹ ಸಚಿವರಿಗೆ ಮನವಿ ಮಾಡ್ತೇವೆ. ಕೈ ಬಿಡ್ರಿ, ಎಲ್ಲರೂ ಕೈ ಬಿಡ್ರಿ, ನಿಂದ್ರಿ, ಕೈ ಬಿಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. जुल्म करेगा सत्ता के हथियारों से. ಸ್ವಲ್ಪ ಶಾಂತ ರೀತಿ ಎಲ್ಲರಿಗೂ ಧನ್ಯವಾದಗಳು. ಮೊನ್ನೆ ನಾನು ತಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಂತ್ರಿಕ ಇವತ್ತು ಸತ್ಯಾಗ್ರಹಿ ಮನವಿಯನ್ನು ಕೊಟ್ಟಿದ್ದಕ್ಕೆ. ಎರಡನೇದಾಗಿ ಈಗಾಗಲೇ ಬಿಡಿ ಯಾರು ಈ ಪ್ರಕರಣ ಮಾಡಿದ್ದಾರೆ ಅವ್ರನ್ನ ಈಗಷ್ಟು ಆಕ್ಷನ್ ತಗೊಂಡಿದೆ ಅಂತೇಳಿ ಮಾಹಿತಿಯನ್ನು ಕಲಬುರಗಿಯಿಂದ ನಾವು ಪಡೆದಿದ್ದೇವೆ. ಎರಡನೇದಾಗಿ SP ಸಾಹೇಬರು ನಿನ್ನೆ ರಾತ್ರಿ ಹೇಳಿದ್ದಾರೆ ಹುಣಸಗಿರಿಯಲ್ಲಿ ಆಗಿದ್ದ ಕೇಸ್ನಲ್ಲಿ ಆಗಿದೆ ಮತ್ತು ಅದನ್ನು ಯಾರು ಮಾಡಿದ್ರು ಅದನ್ನು ಅರೆಸ್ಟ್ ಸಹ ಮಾಡಿದೆ ಅಂತೇಳಿ. ಸೊ ಇನ್ನು ಔರಾದ್ ಕೌಡ್ಗಾಂವ್ ಇವತ್ತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ AC DSP ಇವತ್ತು ಮತ್ತೆ ಸ್ಪಾಟಿಗೆ ಹೋಗಿದ್ದಾರೆ. ಅದನ್ನು ನಾವು ಸೌಹಾರ್ದಯುತವಾಗಿ ಅದನ್ನು ಬಗೆಹರಿಸ್ತೇವೆ. ಎರಡು ಕಮ್ಯುನಿಟೀಸು ಬೇರೆ ಬೇರೆ ಕಮ್ಯುನಿಟಿ ಮಾತಾಡ್ತೀವಿ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಸೊ ತಾವು ಶಾಂತಿಯುತವಾಗಿ ಈ ಮನವಿಯ ಪತ್ರವನ್ನು ಕೊಟ್ಟಿದ್ರಿ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತೇ ರವಾನಿಸುತ್ತೇವೆ. ರವಾನಿಸಿದ ಮಾಹಿತಿಯನ್ನು ಸಹ ತಾವು ತಮಗೆ ತಿಳಿಸ್ತೀವಿ. ಆಮೇಲೆ ವಿಶೇಷವಾಗಿ ನಮ್ಮದು ಬೀದರ್ ಶಾಂತಿಯುತ ಜಿಲ್ಲೆ. ಸೊ ಇಲ್ಲಿ ಇಂಥ ಘಟನೆಗಳು ಆಗದಂತೆ ಆಡಳಿತ ಮತ್ತು ಸಂಘಟನೆಯವರು ಕೂಡಿ ನಾವು ಪ್ರಯತ್ನ ಮಾಡೋಣ. ಇಂಥ ಘಟನೆಗಳಾಗಲಾರ್ದಂಗೆ ನಾವು ನೀವು ಸೇರಿ ತಡೆಗಟ್ಟ. ಇವತ್ತಲ್ಲಿ ಏನು ಅಲ್ಲಿ ಒಂದು ಜನಗಳು ಬಂದು ಹಾರ ಹಾಕದಲ್ಲಿ ಒಂದು ಚಿಟ್ಟೆ ಬರದಲ್ಲಿ 5 ಜನಗಳು ನಮಗ ದುಡ್ಡು ಕೊಟ್ಟು ನಮ್ಗೆ ಕಳಿಸ್ಯಾರ. ಈ ದುಡ್ಡು ತಗೊಂಡು ನಾವಿಲ್ಲಿ ಈ ಹಾರ ಹಾಕಿದ್ದೇವೆ ಅಂತ ಅಲ್ಲಿ ಬರ್ದಾರ. ಅದಕ್ಕೆ ಯಾವುದೂ ಕೂಡ ಈಸಿ ತಗೊಬಾರ್ದು. ಆ 5 ಜನಗಳನ್ನ ಅವ್ರು ಕರೆಸಿ ತನಿಖೆ ನಡೆಸಬೇಕು. ಈಗಾಗಲೇ ನಾವು ಇಬ್ಬರನ್ನ ಈಗಾಗಲೇ ನಾವು ಬಂಧಿಸಿದ್ದೇವೆ ಅಂತ ಹೇಳ್ತಾರ. ಅದು ಕೂಡ ಅವ್ರ ಹೆಸರು ಏನು ಅವರೆಲ್ಲ ಕೂಡ ಬಹಿರಂಗ ಪಡಬೇಕು. ಅವ್ರಿಗೆ ಬಂಧಿಸಿದಲ್ಲೇ ಅವರಿಗೆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಈ ಒಂದು ಒತ್ತಾಯ ಮಾಡಬೇಕಂತಾರ ಅನೇಕ ಬಹಳ ಹೊತ್ತಿನಲ್ಲಿ ಇವತ್ತ ಎಲ್ಲ ಸ್ನೇಹಿತರು ಸಂಗಾತಿಗಳು ನಾವಿಲ್ಲಿ ಬಂದಿದ್ದೇವೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ಇದರಲ್ಲಿ ಹುಮನಾಬಾದ್ ಒಂದು ಬೇರೆ ಕಡೆ ಅನೇಕ ಘಟನೆಗಳಾಗಿ ಅವೆಲ್ಲವೂ ಕೂಡ